ರೈತರಿಗೆ ಭರವಸೆಯನ್ನು ನೀಡಿಲ್ಲ. ಕೆನಾಲ್ಗಳಲ್ಲೆಲ್ಲ ಗಿಡಗಳೆಲ್ಲ ಬೆಳೆದು ಹುಲ್ಲುಗಳೆಲ್ಲ ಬೆಳೆದು ಇನ್ನೂವರೆಗೂ ಕೆನಾಲ್ ಕ್ಲೀನಿಂಗ್ಗಳಾಗಿಲ್ಲ. ಇತ್ಯಾದಿ ಜೀವಿಗಳಿಗೆ ನೀರಿನ ತುಂಬ ತೊಂದರೆಗಳು. ರೈತ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳನ್ನೆಲ್ಲ ತಗೊಂಡೋಗಿ ಮಾರ್ತಾರೆ ದಲಾಲಿಗಳು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ಸಾಜಿದ್ ಹುಸೇನ್, ರಾಯಚೂರು ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಏನೇನು ಅನುದಾನಗಳು, ಏನೇನು ಮುಂದಿನ ಯೋಚನೆಗಳು, ಏನೇನು ಮಾಡಿದೆ ಅನ್ನೋದು ಇನ್ನೂವರೆಗೆ ಒಂದು ಸಭೆ ಕರೆದು ರೈತರಿಗೆ ಭರವಸೆಯನ್ನು ನೀಡಿಲ್ಲ. ಮೊಟ್ಟ ಮೊದಲನೇದಾಗಿ ಈಗ ನಮ್ಮ ಬಿಸಿಲು ಕಾಲದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಇವತ್ತು ರೈತರಿಗೋಸ್ಕರ ಏನೇನು ಮುನ್ನಾಲೋಚನೆಗಳು ಮಾಡ್ತಿದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇವತ್ತು ಇನ್ನುವರೆಗೆ ನಾರಾಯಣಪುರ ರೈಟ್ ಕೆನಾಲಿಂದ ಬರುವಂತಹ ನೀರಿನ ಕೆನಾಲ್ಗಳಲ್ಲೆಲ್ಲ ಗಿಡಗಳೆಲ್ಲ ಬೆಳೆದು ಹುಲ್ಲುಗಳೆಲ್ಲ ಬೆಳೆದು ಇನ್ನೂವರೆಗೂ ಕೆನಾಲ್ ಕ್ಲೀನಿಂಗ್ಗಳಾಗಿಲ್ಲ. ಇದು ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಮಾಡಬೇಕು, ಇನ್ನೂವರೆಗೆ ಆಗಿಲ್ಲ. ಅದಾದ ನಂತರ ಕೆರೆಗಳು ಒಣಗೋಗ್ಬಿಟ್ಟಿದ್ದಾವೆ. ದನ, ಆಕಳ, ಕರುಗಳು ಇನ್ನು ಇತ್ಯಾದಿ ಜೀವಿಗಳಿಗೆ ನೀರಿನ ತುಂಬ ತೊಂದರೆಗಳು. ಅದಾದ ನಂತರ ಕೃಷಿ ಹೊಂಡಗಳೆಲ್ಲ ಒಣಗಿ ಹೋಗಿಬಿಟ್ಟಿದ್ದಾವೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯ ರೈತರಿಗೆ ಗೊಬ್ಬರದ ಬಗ್ಗೆ ಏನು ಮುಂದಿನ ಕ್ರಮ ತಗೊಳ್ತಾ ಇದ್ದೀರಾ, ಅವರಿಗೆ ಏನನ್ನು ಪ್ರೊವೈಡ್ ಮಾಡ್ತೀರಾ, ಎಷ್ಟು ಗೊಬ್ಬರ ನೀವು ಸ್ಟಾಕಲ್ಲಿ ಇಟ್ಟಿದ್ದೀರಾ, ಇದ್ರ ಬಹಿರಂಗವಾಗಿ ಇನ್ನೂವರೆಗೂ ಕರ್ನಾಟಕ ರಾಜ್ಯ ರೈತರ ಸಂಘಟನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಗೊಬ್ಬರದ ಅಂಗಡಿಗಳಲ್ಲಿ ನಮ್ಮ ರೈತರು ಗೊಬ್ಬರ ತಗೋಕ್ಕೆ ಹೋಗಿದ್ರೆ ಆ ಗೊಬ್ಬರದ ಚೀಲದ ಜೊತೆ ಆಲ್ಟರ್ನೇಟ್ ಆಗಿ ಒಂದು ಲಿಕ್ವಿಡ್ಗಳನ್ನು ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಅಂಥವ್ರ ಮೇಲೆ ಏನು ಕಾನೂನು ಕ್ರಮ ಕೈತು ಅಂತೀರಾ, ಇದ್ರ ಬಗ್ಗೆ ಇನ್ನೂವರೆಗೆ ತಾವು ರೈತರಿಗೆ ತಿಳಿಸಿಲ್ಲ. ಅದಾದ ನಂತರ ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳನ್ನೆಲ್ಲ ತಗೊಂಡೋಗಿ ಮಾರ್ತಾರೆ ದಲಾಲಿಗಳು, ನೇರೆಲ್ಲದ ನೆಡುವ ಮೀಡಿಯೇಟರ್ಗಳು. ರೈತರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ರೊಕ್ಕ ಅವ್ರ ಮೇಲೆ ಒಂದು ಸೂಕ್ತ ಕಾನೂನು ಇನ್ನೊಂದು ಜಾರಿಗೆ ಮಾಡಿಲ್ಲ. ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಇವತ್ತು ನಮ್ಮ ಆಜಾದ್ ಟಿ ವಿಯವ್ರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ಕೊತಾ ಇದ್ದೀವಿ. ಇವತ್ತು ನಮ್ಮ ಆಜಾದ್ ಟಿ ವಿಯಿಂದ ಬಂದಂತಹ ನಮ್ಮ ಮಾಧ್ಯಮ ಮಿತ್ರರಿಗೆ ಇವತ್ತು ನಮ್ಮ ಇಡೀ ರಾಜ್ಯಕ್ಕೆ ನಮ್ಮ ರೈತರ ಕೊರತೆಗಳು, ಕಲ್ಯಾಣ ಕರ್ನಾಟಕ ರಾಯಚೂರು ಭಾಗದ ಕೊರತೆಗಳನ್ನು ನಾನು ಇವತ್ತು ವಿಸ್ತೀರ್ಣವಾಗಿ ಹೇಳಬೇಕಂತ ಇವತ್ತು ಈ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೇನೆ.